ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂತಹ ಸ್ವಾಗತ. ನಿರಂತರವಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಅಥವಾ ಸಂಸ್ಥೆಗಳ ವಿಡಿಯೋ ಅಪ್ಲೋಡ್ ಅನ್ನು ನಾವು ಮಾಡಿದ್ದೀವಿ. ಸೊ ಅದೇ ತರ ಇಂದಿನ ಒಂದು ವಿಡಿಯೋ ಬಹಳ ಮುಖ್ಯವಾದಂತಹ ವಿಡಿಯೋ. ಪ್ರತಿಯೊಂದು ಪರೀಕ್ಷೆಯಲ್ಲಿ 1 ಅಂಕಗಳನ್ನ ಈ ಒಂದು ಸಂಘಟನೆ ಮೇಲೆ ಏನಪ್ಪಾ ಅಂದ್ರೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇದರ ಮೇಲೆ ಪ್ರಚಲಿತ ಘಟನೆಗಳನ್ನು ಕೂಡ ಕೇಳಲಾಗುತ್ತೆ, ಯಾಕಂದ್ರೆ ಇದು ಒಂದು ದೊಡ್ಡ ಸಂಘಟನೆಯಾಗಿದೆ. ಸೊ ಈ ಒಂದು ಸಂಘಟನೆಯನ್ನ 2 ರಿಂದ 3 ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಕ ಇಷ್ಟಪಡ್ತೀನಿ. ಯಾಕಂದ್ರೆ ಹಂತವಾಗಿ ಕಂಪ್ಲೀಟ್ ಆಗಿ ನೋಡೋಣ ಇದರ ಮೇಲೆ. ಯಾಕಂದ್ರೆ ಭಾರತದಲ್ಲಿ ಏನಿದೆ, ಜಗತ್ತಲ್ಲಿ ಏನಿದೆ, ಯಾವ ದೇಶದಲ್ಲಿ ಏನು, ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಬರ್ತೀನಿ. ಸೊ ಹಾಗಾದ್ರೆ ಅಂತ ಸಂಘಟನೆ ಯಾವುದು? ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಯಾವುದಪ್ಪ ಅಂತಂದ್ರ ಯುನೆಸ್ಕೋ ಅಂತ ಕರಿತೀವಿ. ಹೌದಾ? ಇಂದಿನ ತರಗತಿಯಲ್ಲಿ ಯುನೆಸ್ಕೋ ಸಂಘಟನೆ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಏನು ಪೂರ್ತಿ ಯುನೈಟೆಡ್ ನೇಷನ್ಸ್ ಎಜುಕೇಶನ್ ಸೈಂಟಿಫಿಕ್ ಅಂಡ್ ಕಲ್ಚರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದ್ರ ಜಗತ್ತಿನಲ್ಲಿ ಇರ್ತಕ್ಕಂಥ ವಿಶೇಷವಾದಂತ ಸಾಂಸ್ಕೃತಿಕ ಮತ್ತು ಮಿಶ್ರತಾಣಗಳು ಮತ್ತೇನಾದ್ರು ಪರಿಸರಕ್ಕೆ ಸಂಬಂಧಪಟ್ಟಂತೆ ಏನೇನು ವಿಶೇಷತೆಗಳಿರ್ತಾವಲ್ರಿ, ಆ ಎಲ್ಲ ಸಂಸ್ಥೆ ಆಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಅಂಥವುಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ಜಗತ್ತಿನಲ್ಲಿ ಗುರುತಿಸಿ ಪ್ರವಾಸಿಗರಿಗೆ ಇದು ಇಲ್ಲೇ ಆದ, ಇದು ಇಂಥ ದೇಶದಲ್ಲಿ ಐತೆ ಅಂತ ಹೇಳ್ತಕ್ಕಂಥ ಒಂದು ಸಂಘಟನೆ ಯಾವುದಪ್ಪ ಅಂತ ಕೇಳಿದ್ರೆ ಯುನೆಸ್ಕೋ. ಸೊ ಇವತ್ತು ಈ ಒಂದು ಯುನೆಸ್ಕೋ ಬಗ್ಗೆ ಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಹಂತವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ನಾನೆಲ್ಲ ಮಾಹಿತಿಯನ್ನ ಸುಮಾರು 2 ರಿಂದ 3 ಭಾಗಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ನೋಡ್ರಿ, ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಪ್ರಾರಂಭಿಸೋಣ. ಸೊ ಹಾಗಾದ್ರೆ ಈ ಯುನೆಸ್ಕೋ ಪ್ರಾರಂಭವಾಗಿದ್ದು ಸ್ಥಾಪನೆಯಾಗಿದ್ದು ಎಷ್ಟಪ್ಪ ಅಂತ ಕೇಳಿದ್ರ, ಇದು ಸ್ಥಾಪನೆಯಾಗಿದ್ದು 1958 ನವೆಂಬರ್ 3ರಂದು ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಮೊದಲ ಇದು ಏನಪ್ಪಾ ಅಂದ್ರೆ ನೋಡ್ರಿ, ಒಂದು ವಿಚಿತ್ರ, ಇದು ಮೊದಲ ಇದ್ರ ಹೆಸರೇ ಬೇರೆ ಇತ್ತು. ಅದೇನಂತ ನಾನು ಹೇಳ್ತೀನಿ, ನೋಡೋಣ. ಇದನ್ನ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂತಂದ್ರ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಸೊ ಇದರ ಮೊದಲ ಮುಖ್ಯಸ್ಥರು ಜೂಲಿಯನ್ ಹಕ್ಸ್ಲಿ ಅಂತ ಕರಿತೇವೆ. ಈ ಜೂಲಿಯನ್ ಹಕ್ಸ್ಲಿ ಅವರು ಇದರ ಮೊದಲ ನಿರ್ದೇಶಕರು ಅಥವಾ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಪ್ರಸ್ತುತ ಇದರ ಮುಖ್ಯಸ್ಥರು ಆಗ್ಲೋ ಅಜರ್ಲೆ ಏನಪ್ಪ ಅಂತಂದ್ರ ಇದರ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅದಾವಪ್ಪ ಅಂತ ಕೇಳಿದ್ರ 194 ಸದಸ್ಯ ರಾಷ್ಟ್ರಗಳು, 12 ನಾಮನಿರ್ದೇಶನ ದೇಶಗಳನ್ನ ಇಲ್ಲಿ ಇಡಲಾಗಿದೆ. ಸೊ ಈ ಮಾಹಿತಿ 2023 ಜುಲೈನ ಪ್ರಕಾರ ಈ ಮಾಹಿತಿ ಆಗಿರುತ್ತೆ. 194 ರಾಷ್ಟ್ರಗಳು ಕಾಯಂ ಸದಸ್ಯತ್ವ, 12 ನಾಮನಿರ್ದೇಶನ ದೇಶಗಳನ್ನ ಒಳಗೊಂಡಿದೆ. ಸೊ ಹಾಗಾದ್ರೆ ಈ ಒಂದು ಯುನೆಸ್ಕೋ ಪಾರಂಪರಿಕ ತಾಣಗಳಿಗೆ ಭಾರತದ ರಾಯಭಾರಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂದ್ರೆ ವಿಶಾಲ್ ಶರ್ಮಾ ಅಂತ ಕರಿತೀವಿ. ಇವರನ್ನ ಭಾರತದ ರಾಯಭಾರ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಇವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಭಾರತ ದೇಶ ಯುನೆಸ್ಕೋನ ಸದಸ್ಯತ್ವವನ್ನು ಪಡೆದ ವರ್ಷ ಯಾವಾಗ ಅಂತ ಕೇಳಿದ್ರ 1946 ಅಂತ ಹೇಳ್ತೀವಿ. ಸರ್ ಇದೇನ್ರಿ, ಇದು ಸ್ಥಾಪನೆ ಆಗಿದ್ದು 1958 ಅಂತ ಹೇಳ್ತೀರಿ, ಮತ್ತೆ ಭಾರತ ದೇಶ 46 ಅಂದ್ರೆ ಸ್ಥಾಪನೆ ಆಗೋದಕ್ಕಿಂತ ಪೂರ್ವದಲ್ಲೇ ಭಾರತ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೇವೆ ಅಂತ ಅನ್ಬೋದು. ಸೊ ಆಗಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಮೊದಲ ಹೆಸರಿದ್ರಿ ಇದಕ್ಕೊಂದು. ಹೌದಾ? ಈ ಒಂದು ಸಂಸ್ಥೆಗೆ ಮೊದಲ ಹೆಸರಿತ್ತು, ಅದು 1922 ಸ್ಥಾಪನೆ ಆಗಿರ್ತೈತಿ. ಆದ್ರೆ 58ರಲ್ಲಿ ಹೆಸರನ್ನ ಮಾತ್ರ ಬದಲಾವಣೆ ಮಾಡ್ತಾರೆ ಅಷ್ಟೇ. ಸೊ ಇಲ್ಲಿ ಬನ್ನಿ, ಯುನೆಸ್ಕೋನ ಪ್ರಸ್ತುತ ಉಪ ನಿರ್ದೇಶಕರು ಯಾರು ಅಂತ ಕೇಳಿದ್ರ ಚಿಂಗ್ ಕ್ಯೂ ಅಂತ ಕರಿತೀವಿ. ಇವರು ಚೀನಾ ದೇಶರು. ಪ್ರಸ್ತುತ ಉಪ ನಿರ್ದೇಶಕರು, ಪ್ರಸ್ತುತ ನಿರ್ದೇಶಕರು ಅಥವಾ ಮುಖ್ಯಸ್ಥರು ಆಡ್ರೋ ಅಜೌಲೆ, ಮೊದಲ ಮುಖ್ಯಸ್ಥರು ಜೂಲಿಯನ್ ಹಕ್ಸ್ಲಿ, ಪ್ರಸ್ತುತ ಉಪ ನಿರ್ದೇಶಕರು ಚಿಂಗ್ ಕ್ಯೂ ಅಂತ ಕರಿತೇವೆ. ಯುನೆಸ್ಕೋ ಪಾರಂಪರಿಕ ಪಟ್ಟಿ ಇದೇನಂದ್ರೆ ಸ್ಥಾಪನೆ ಆಗಿದೆ 1958, ಭಾರತ 46ರಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ತು. ಸೊ ಮೊದಲ ಹೆಸರು ಏನಿತ್ತು, ಇದರ ಮೊದಲ ಹೆಸರು ಏನಿತ್ತಪ್ಪ ಅಂದ್ರ ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟರ್ ಆಕ್ಚುಯಲ್ ಕೋಆಪರೇಷನ್ ಅಂತ ಇತ್ತು. ಇದು ಸ್ಥಾಪನೆ ಆಗಿದ್ದು 1922 ICIC ಅಂತ ಕರಿತೇವೆ. 1922ರಲ್ಲಿ ಸ್ಥಾಪನೆ ಆಗ್ತದ್ರಿ. ಅದಕ್ಕೆ ಭಾರತ ದೇಶ 1946ರಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತದೆ. ಆಮೇಲೆ 1952ರಲ್ಲಿ ಇದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಯುನೆಸ್ಕೋ ಅಂತ ಹೇಳಿ ಪರಿಪೂರ್ಣವಾಗಿ ನಾಮಕರಣವನ್ನ ಮಾಡಲಾಗುತ್ತೆ. ಈ ಯುನೆಸ್ಕೋಗೆ ಕಾರಣರಾದವರು ಯಾರು ಅಂತ ಕೇಳಿದ್ರೆ ರಾಬ್ ಬಟ್ಲರ್ ಅಂತ ಹೇಳಿ ಒಬ್ಬ ವ್ಯಕ್ತಿ.
ಇದನ್ನ ಮೊದಲು ICICI ಅಂತಿತ್ತು, ICICI ಅಂತಿತ್ತು 22ರಾಗ. ಆದ್ರೆ ಇದನ್ನ ಕ್ಯಾನ್ಸಲ್ ಮಾಡಿ ಇದನ್ನ ಯುನೆಸ್ಕೋ ಅಂತ ಮಾಡಲು ಕಾರಣ ಏನಪ್ಪ ಅಂದ್ರ ರಾಬ್ ಬಟ್ಲರ್ ಅಂತ ಕರಿತೀವಿ. ಇವರು ಪರಿಪೂರ್ಣವಾಗಿ ಯುನೆಸ್ಕೋವನ್ನ ಹುಟ್ಟಾಕ್ತಾರೆ. ಇನ್ನ ಈ ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಅತಿ ಹೆಚ್ಚು ತಾಣಗಳನ್ನ ಹೊಂದಿರತಕ್ಕಂಥ ದೇಶಗಳು ಯಾವ್ಯಾವು, ಟಾಪ್ ಇರ್ತಕ್ಕಂಥ ದೇಶಗಳು ಯಾವ್ಯಾವ ಅಂತ ನೋಡಿದ್ರೆ ನೋಡ್ರಿ, ಮೊದಲ ದೇಶ ಇಟ್ಲಿ 60 ತಾಣಗಳನ್ನ ಹೊಂದಿದೆ, ಎಲ್ಲ ಮಿಕ್ಸ್ ಬಂತು. ಎರಡನೇದು ಚೀನಾ, ಮೂರನೇದು ಜರ್ಮನಿ, ನಾಲ್ಕನೇದು ಫ್ರಾನ್ಸ್, 5 ಸ್ಪೇನ್. ಹಾಗಾದ್ರೆ ನನ್ನ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಅಂದ್ರೆ 43 ತಾಣಗಳೊಂದಿಗೆ ಭಾರತ 6ನೇ ಸ್ಥಾನದಲ್ಲಿ ಇದೆ. ಸೊ ಇವು ಟಾಪ್ ಅಲ್ಲಿ ಇರ್ತಕ್ಕಂಥವು. ಸೊ ಇದಿಷ್ಟು ಕಂಪ್ಲೀಟ್ ಆದಂತ ಇಂದಿನ ಮಾಹಿತಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದರಲ್ಲಿ ಇನ್ನೂ ಹಲವಾರು ಸಂಗತಿಗಳನ್ನ ಹೇಳಬೇಕು ನಾನು. ಹೌದಾ, ಇವತ್ತು ಇಲ್ಲಿ ನಿಲ್ಸಿದ್ದೀನಿ. ನಾಳೆ ಏನಂದ್ರೆ ಜಗತ್ತಿನಲ್ಲಿ ಎಷ್ಟು ತಾಣಗಳದಾವ, ಮಿಶ್ರ ತಾಣಗಳದಾವು, ಏನೇನು ಮಾಹಿತಿ ಅದ, ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾಳೆ ಮತ್ತು ನಾಡಿದ್ದು 2 ತರಗತಿಗಳಲ್ಲಿ ಏನ್ ಮಾಡೋಣಪ್ಪ ಅಂದ್ರ ನೀಡ್ತಾ ಬರೋಣ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. 2025 ಜನವರಿಗೆ 3000 ಸಬ್ಸ್ಕ್ರೈಬರ್ ನಾವು ಟಾರ್ಗೆಟ್ ಮಾಡಿದ್ದೀವಿ. ಅಲ್ಲಿಗೆ ನಮ್ಗೆ ರೀಚ್ ಮಾಡ್ತೀರಿ ಅಂತ ನಾವು ನಂಬಿದ್ದೀವಿ. ಸೊ ಅತ್ಯಂತ ಮಾಹಿತಿಯನ್ನು ಕೊಡ್ತಾ ಬರ್ತೀವಿ. ಸೊ ಮತ್ತೆ ಅದೇ ತರ SSC GD RRB NTPC ಈ ಒಂದು ಪರೀಕ್ಷೆ ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಪ್ರತಿದಿನ ರಾತ್ರಿ 8 ಉಚಿತವಾಗಿ ಏನಪ್ಪಾ ಅಂತಂದ್ರೆ ನಾವು ಆನ್ಲೈನ್ ಟೆಸ್ಟ್ ಅನ್ನ ಅವರ ನಂಬರ್ಗೆ, ಅವರ ಮೊಬೈಲ್ ನಂಬರ್ಗೆ ನಾವು ಲಿಂಕ್ ಅನ್ನ ಕಳಿಸ್ತೀವಿ. ಮನೆಯಲ್ಲಿ ಇದ್ಕೊಂಡೇ ಎಕ್ಸಾಮ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಅದಕ್ಕೆ ಏನ್ ಮಾಡ್ಬೇಕು, ಏನು ಮಾಡೋದಿಲ್ಲ, ಸಿಂಪಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗ್ರಿ. ಆದ ನಂತರ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಪ್ಪಾ ಅಂತಂದ್ರೆ 8971028189 ಈ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಹಾಕ್ರಿ. ಹಾಯ್ ಸರ್, ನಾನು ರಿಜಿಸ್ಟರ್ ಮಾಡ್ಬೇಕು ಎಕ್ಸಾಮ್ಗೆ ಅಂತ. ನಾವು ಉಚಿತವಾಗಿ ಕಂಪ್ಲೀಟ್ ಫ್ರೀ ಆಗಿ ಎಕ್ಸಾಮ್ ಮುಗಿಯೋವರೆಗೆ ಏನಪ್ಪ ಅಂದ್ರೆ ಡೈಲಿ ಇರುತ್ತೆ. ನೀವು ಎಕ್ಸಾಮ್ ಅನ್ನ ಬರೋದು, ಪ್ರಾಕ್ಟೀಸ್ ಅನ್ನ ಮಾಡಿಕೊಂಡು ಸದುಪಯೋಗ ಪಡಿಕೊಂಡು ಏನಪ್ಪ ಅಂದ್ರೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈಗಿನ ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.